ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪೇಪರ್ ಲೀಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಭರವಸೆ ಕೊಟ್ಟರು, 25 ದಿನಗಳಿಂದ ಸೋನಮ್ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರಲ್ಲ, ಅದನ್ನ ಕೈ ಬಿಟ್ಟಿದ್ದಾರೆ. ಪೇಪರ್ ಲೀಕ್ ತಡೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭರವಸೆ ಕೊಟ್ಟಿರುವ ಹಿನ್ನೆಲೆ ಸೋನಮ್ ವಾಂಗ್ಚುಕ್ 26 ದಿನಗಳ ಉಪವಾಸ ಸತ್ಯಾಗ್ರಹ ಅಂತ್ಯಗೊಂಡಿದೆ. ಕೇಂದ್ರ ಸಚಿವರಾದ ಜೆಪಿ ನಡ್ಡಾ, ಜಿತೇಂದ್ರ ಸಿಂಗ್ ಮನವೊಲಿಕೆ ಸಕ್ಸಸ್ ಆಗಿದೆ. ಗುರುಗ್ರಾಮದ ವೇದಾಂತ್ ಆಸ್ಪತ್ರೆಗೆ ಭೇಟಿ ನೀಡಿದ್ರು ಕೇಂದ್ರ ಸಚಿವರು. ಜ್ಯೂಸ್ ಸೇವಿಸಿ ಉಪವಾಸವನ್ನ ಅಂತ್ಯಗೊಳಿಸಿದ್ದಾರೆ ಸೋನಮ್ ವಾಂಗ್ಚುಕ್. ವಿವಿಧ ಪಕ್ಷಗಳ 65 ಸಂಸದರು ಉಪವಾಸ ಕೈಬಿಡುವಂತೆ ಮನವಿ ಮಾಡಿಕೊಂಡಿದ್ದು, ಹಿಂಸಾಚಾರಕ್ಕೆ ಅವಕಾಶ ನೀಡದಂತೆ ಜಾಗೃತರಾಗಿರಬೇಕು ಅನ್ನೋದನ್ನ ಕರೆ ಕೊಟ್ಟಿದ್ದಾರೆ. ಹೀಗಾಗಿ ದೇಶದಲ್ಲಿ ಹಿಂಸಾಚಾರ ಸಂಭವಿಸುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದ್ದು, ಉಪವಾಸವನ್ನ ಅಂತ್ಯಗೊಳಿಸಿದ್ರ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಸೋನಮ್ ವಾಂಗ್ಚುಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೋನಮ್ ವಾಂಗ್ಚುಕ್ ಅವರ ಬೇಡಿಕೆ ಕೂಡ ಅದೇ ಇದ್ದಿದ್ದು, ಅಟ್ಲೀಸ್ಟ್ ಸರ್ಕಾರದ ಪರವಾಗಿ ಯಾರಾದ್ರೂ ಬಂದು ಮಾತನಾಡಿಸಿ ನಮ್ಮ ಬೇಡಿಕೆಗಳಿಗೆ ಒಂದು ಭರವಸೆ ಕೊಟ್ರೆ ನಾನು ಈ ಕ್ಷಣಕ್ಕೆ ಉಪವಾಸ ಸತ್ಯಾಗ್ರಹ ಕೈ ಬಿಟ್ಬಿಡ್ತೀವಿ ಅಂತ. ಬಟ್ ಇಲ್ಲಿ ತನಕ ಯಾರು ಕೂಡ ಭೇಟಿ ಕೊಟ್ಟಿರಲಿಲ್ಲ. ಬಟ್ ಯಾವಾಗ ಈ ಹೋರಾಟಗಳು ಹಿಂಸಾರೂಪ ತಾಳ್ತೋ ಅಲರ್ಟ್ ಆಗಿದೆ ಕೇಂದ್ರ. ಸಂಸದರು ಬಂದ್ರು, ಭರವಸೆ ಕೊಟ್ಟರು. ತದನಂತರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಭರವಸೆ ಹಿನ್ನೆಲೆ ಸರಿಸುಮಾರು 26 ದಿನಗಳಿಂದ ನಡೀತಾ ಇದ್ದ ಉಪವಾಸ ಸತ್ಯಾಗ್ರಹವನ್ನ ಸೋನಮ್ ವಾಂಗ್ಚುಕ್ ಅಂತ್ಯಗೊಳಿಸಿದ್ದಾರೆ.